ಔಟ್ ಆಫ್ ಫೋಕಸ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಚರಣ್ ರಾಜ್ ಯಾವಾಗಿಂದ ಔಟ್ ಆಫ್ ಫೋಕಸ್ ಆದ್ರು ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡೋದು ತುಂಬಾ ಸಹಜ. ಆದರೆ ಕನ್ನಡದ ಮಟ್ಟಿಗೆ ಅವರು ಸಾಕಷ್ಟು ಸಲ ಹೀಗೆ ಔಟ್ ಆಫ್ ಫೋಕಸ್ ಆಗ್ತಾ ಇದ್ದಾರೆ ಅಥವಾ ದೂರ ಹೋಗ್ತಾ ಇದ್ದಾರೆ. ಆದರೆ ಅವರಿಗೆ ನಟಿಸೋ ಆಸೆ ಮಾತ್ರ ಇನ್ನೂ ಹಾಗೆಯೇ ಇದೆ, ಕನ್ನಡದಲ್ಲಿ ವಿಶೇಷವಾಗಿ. ಈ ಪ್ರಶ್ನೆ ಇಟ್ಕೊಂಡು ನಾವು ಅವ್ರ ಹತ್ರ ಹೋದ್ವಿ, ಯಾಕೆ ಕನ್ನಡದಲ್ಲಿ ನೀವು ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ. ಹಾಗಾದ್ರೆ ಬನ್ನಿ ಅವ್ರೇನು ಉತ್ತರ ಹೇಳಿದ್ದಾರೆ, ಬನ್ನಿ ಕೇಳೋಣ. ಚರಣ್ ರಾಜ್ ಅವರು ಮಾತು ಮುಂದುವರಿಸುತ್ತಾರೆ. ಅರಳು ಹುರಿದಂತೆ ಕನ್ನಡ ಮಾತನಾಡುವ ಅವರು ಕನ್ನಡ ತೆರೆಯ ಮೇಲೆ ತೆಗೆದುಕೊಂಡ ಬ್ರೇಕ್ ಸ್ವಲ್ಪ ಹೆಚ್ಚೇ ಅನ್ನಬಹುದು. ಹೀರೋ ಆಗಿ ಗೆದ್ದು ವಿಲನ್ ಆಗಿ ಬೇರೆ ಭಾಷೆಗಳಲ್ಲಿ ತಮ್ಮ ಛಾಪು ಮೂಡಿಸಿ ಮತ್ತೆ ಕನ್ನಡಕ್ಕೆ ಬಂದು ಆಗಾಗ ನಟಿಸಿ ಹೋಗುತ್ತಿದ್ದ ಚರಣ್ ರಾಜ್ ಬಹುತೇಕ 3 ಇನ್ನಿಂಗ್ಸ್ಗಳಲ್ಲಿ ಕನ್ನಡಕ್ಕೆ ವಾಪಸ್ಸಾದವರು. ಆದರೂ ಮತ್ತೆ ಉಳಿಯುತ್ತಿದ್ದುದು ಅದೇ ಗ್ಯಾಪ್. ಅದಕ್ಕೆ ಕಾರಣವನ್ನ ಅವರೇ ನೀಡ್ತಾರೆ. ಈಗ ದೊಡ್ಡ ಪ್ರಶ್ನೆ ಏನಂದರೆ ಕನ್ನಡದಲ್ಲಿ ಗ್ಯಾಪು ಅಂತ. ಚರಣ್ ರಾಜ್ ಕನ್ನಡದಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ ಮಾಡಬೇಕಂತ ಆಸೆ ಇದೆ, ಒಳ್ಳೆ ಕ್ಯಾರೆಕ್ಟರ್ ಬರಬೇಕು ಅಂತ ಇದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ದೊಡ್ಡದೇನೆಂದರೆ ನನಗೆ 2006 ನನಗೆ RS ಗೌಡ ಅವ್ರದ್ದು ತಿರುಪತಿ ಮಾಡಿದೆ. ಆಮೇಲೆ 2006 ನಮ್ಮ ತಾಯಿಯವ್ರು ತಿರ್ಕೊಂಡ್ರು. ಯಾಕಂದ್ರೆ ನಮ್ಮ ತಾಯಿ ತುಂಬ ಇಷ್ಟಪಟ್ಟು ಕನ್ನಡ ಪಿಕ್ಚರ್ ನೋಡ್ತಾಯಿದ್ರು. ಆಮೇಲೆ ಒಂದು ಸ್ವಲ್ಪ ದಿನಕ್ಕೆ ನಮ್ಮ ತಂದೆ ತಿರ್ಕೊಂಡ್ರು, ನಮ್ಮ ತಮ್ಮಂದಿರು ತಿರ್ಕೊಂಡ್ರು. ಸೊ ಏನೋ ಒಂದು ಬ್ಯಾಡ್ ಪ್ಯಾಚ್ ಅದು, ಒಂಥರ ಏನೋ ಒಂದು ದೃಷ್ಟಿ ಅಂತಾರಲ್ಲ ಆ ಥರ ಆಗಿ ತುಂಬ ಅನುಭವಿಸ್ಬಿಟ್ಟೆ. ಈ ನೋವಲ್ಲಿ ಕನ್ನಡ ಪಿಕ್ಚರ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಕನ್ನಡ ಅಂತಲ್ಲ, ನಾನು ಬೇರೆ ಯಾವ ಭಾಷೆನೂ ಜಾಸ್ತಿ ಮಾಡಲಿಲ್ಲ ಅವಾಗ. ತೆರೆ ಮೇಲೆ ಈ ಗ್ಯಾಪ್ ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಯಾವುದೇ ಮಹತ್ವದ ಸಂದರ್ಭಗಳಲ್ಲೂ ಚರಣ್ ರಾಜ್ ಹಾಜರಿರಲಿಲ್ಲ. ಅವರಿಗೆ ಬೇರೆ ರಾಜ್ಯಗಳಲ್ಲಿ ಪ್ರಶಸ್ತಿಗಳೆಲ್ಲ ಒಲಿದು ಬಂದರೂ ಕನ್ನಡ ಚಿತ್ರರಂಗ ಪ್ರಶಸ್ತಿ ಗೌರವಗಳಿಂದ ಅವರನ್ನು ಆಧರಿಸಿದ್ದು ಕಡಿಮೆ. ಇದಕ್ಕೆ ಸರಿಯಾಗಿ ಅವರು ಚೆನ್ನೈನಲ್ಲಿ ವಾಸ್ತವ್ಯ ಹೂಡಿದ್ದರಿಂದ ಕನ್ನಡದಿಂದ ಹೊರಗುಳಿದ ನಟನಾಗಿಯೇ ಇದ್ರು. ಆದರೆ ಚರಣ್ ರಾಜ್ ಯಾವಾಗಲೂ ಮಾನಸಿಕವಾಗಿ ಅಪ್ಪಟ ಕನ್ನಡಿಗ. ಒಂದು ಕೊರತೆ ಮಾತ್ರ ಇದೆ ನಿಜ. ಏನಂದರೆ ನಾನು ಹುಟ್ಟಿದ್ದು ಬೆಳಗಾಮಲ್ಲಿ, ಬೆಳೆದಿದ್ದು ಬೆಳಗಾಮಲ್ಲಿ, ಕಷ್ಟಪಟ್ಟಿದ್ದು ಬೆಂಗಳೂರಲ್ಲಿ, ಕಲಾವಿದನಾಗಿದ್ದಲ್ಲಿ. ಸೊ ನಾನು ಮಡ್ರಾಸಲ್ಲಿ ಮನೆ ಮಾಡಿ ಹೆಂಡತಿ ಮಕ್ಕಳ ಜೊತೆ ಇದ್ದರೂ ನನ್ನ ಈ ಭಾಷೆ, ಕನ್ನಡ ಭಾಷೆ, ನಂದು ಇಲ್ಲಿ ನನ್ನ ಒಂದು ಊರು ಅನ್ನೋದನ್ನು ತುಂಬ ಹಿಂಸೆ ಆಗುತ್ತೆ. ಕೆಲವೊಂದು ಸರಿ ಏನಪ್ಪ ಇದು ಅಂದರೆ ಇಲ್ಲಿ ಬಂದು ಹೋದಾಗ ಇಲ್ಲಿ ತೋಟಕ್ಕೆ ಬರ್ತಾ ಇರ್ತೀನಿ, ಬಂದರೆ ಒಂದು ವಾರ 15 ದಿವಸ ಇರ್ತಾ ಇರ್ತೀನಿ. ಬಂದಾಗೆಲ್ಲ ಒಂಥರ ಆಗುತ್ತೆ. ಬಟ್ ನೋಡೋಣ, ನಾಳೆ ಮಕ್ಕಳೆಲ್ಲ ಏನಾದರೂ ಮೋಸ್ಟ್ಲಿ ಕಲಾವಿದರಾಗಿ ಅವ್ರು ಬಂದರೆ ಇಲ್ಲಿ ಇರ್ಬೋದು, ಅಥವಾ ನಾನು ಮತ್ತೆ ಬರ್ತೀನಿ. ಅಂದರೆ ತಮಿಳ್ನಾಡದಿದ್ದು ಸರಿ, ತೆಲುಗುಲಿದ್ದರೂ ಸರಿ, ಹಿಂದಿಲಿದ್ದರೂ ಸರಿ, ಮಲಯಾಳಂ ಇದ್ದರೂ ಸರಿ, ಎಲ್ಲಿ ಹೋದರೂ ನನ್ನ ಈ ಕನ್ನಡ ಭಾಷೆನ ನಿಜವಾಗ್ಲೂ ಅಲ್ಲಿ ಯಾರು ಕನ್ನಡ ಮಾತಾಡಿದ್ರೆ ತುಂಬ ಖುಷಿ ಆಗುತ್ತೆ. ನಾನು ಹೋಗಿ ಮಾತಾಡ್ತೀನಿ ಅವ್ರನ್ನ, ಏನು ಸಮಯ ಯಾವ ಊರು ಅಂತ ಕೇಳ್ತೀನಿ. ಕನ್ನಡದ ಪ್ರೀತಿ ಅವರನ್ನು ಎಲ್ಲೇ ಇದ್ದರೂ ಕನ್ನಡಿಗನನ್ನಾಗಿಯೇ ಉಳಿಸಿದೆ. ಹೀಗಾಗಿ ಅವಕಾಶ ಸಿಕ್ಕಾಗಲೆಲ್ಲ ಇಲ್ಲಿಗೆ ಬರುತ್ತಾರೆ. ಅದರಲ್ಲೂ ಬೆಂಗಳೂರಿಗೆ ಬಂದಾಗ ಈ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕಾಲೂರಿದಾಗ ನೆನಪಾಗುವುದು ಈ ಜಾಗ. ಅದೇನು, ಇವತ್ತು ನಿಮ್ಮ ಹತ್ರ ಎಲ್ಲ ನಾವೊಂದು ಒಳ್ಳೆಯ ಒಂದು ಲೈಫಲ್ಲಿ ಮರಿಲಾಗಂತ ಒಂದು ಸನ್ನಿವೇಶ ಮತ್ತೆ ಹೇಳ್ಕೊಳ್ಬೇಕಂತ ಆಸೆ ಪಡ್ತಾ ಇದ್ದೀನಿ. ಅವಾಗ ಸಿನಿಮಾ ಡಬ್ಬಿಂಗ್ ಮಾಡಬೇಕಾದ್ರೆ ಎಲ್ಲ ಚಾಮುಂಡಿ ಸ್ಟುಡಿಯೋ ಬರ್ತಾಯಿದ್ವಿ. ಯಾರೇ ಆದರೂ ಇಲ್ಲೇ ಎಲ್ಲ ಮಾಡ್ತಾಯಿದ್ರು. ನನಗೆ ಅವಾಗ ಈ ಜಾಗ ತುಂಬ ಪರ್ಮನೆಂಟ್ ಆಗಿತ್ತು. ಕೂತ್ಕೊಳ್ಳೋದಾಗಲಿ ಮಲ್ಕೊಳ್ಳೋದೆಲ್ಲ ಇಲ್ಲೇ ನಂದವಾಗ. ಪ್ರೇಮ ಪರ್ವ ಡಬ್ಬಿಂಗ್ ಮಾಡ್ತಾಯಿದ್ರು. ನಾನು ಬಂದೆ, ಡಬ್ಬಿಂಗ್ ಬಂದೆ, ಪ್ರೇಮ ಪರ್ವ ಡಬ್ಬಿಂಗ್ ಬಂದಾಗ ನಾನು ಬೆಳಗ್ಗೆ ಬಂದುಬಿಡ್ತಾಯಿದ್ದೆ. ಡಬ್ಬಿಂಗ್ ಇದೆಯಲ್ಲೋ ಆಮೇಲೆ ಅದು ಊಟ ತಿಂಡಿ ಎಲ್ಲ ಅವಾಗ ನಮಗೆ ಸ್ವಲ್ಪ ಸುಖವಾಗಿರೋದು ತಿನ್ನೋಕ್ಕೆ ಎಲ್ಲ. ನಾನು ಬಂದು ಬೆಳಗ್ಗೆ ಬಂದ ತಕ್ಷಣ ನನಗೆ ಸಿದ್ಲಿಂಗಣ್ಣವ್ರು ಹೇಳಿದ್ರು, ಏಯ್ ಮರಿ ನೀನು ಇವೆಲ್ಲ ಮಧ್ಯಾಹ್ನ ಬರ್ತೆ, ನೀನು ಹೋಗು, ಮಧ್ಯಾಹ್ನ ಬಾ ಅಂತ ಹೇಳಿದ್ರು. ಸರಿ ಮಧ್ಯಾಹ್ನ ಎಲ್ಲ ಹೋಗಂತ ಇಲ್ಲೇ ಇದ್ದೆ. ಮಧ್ಯಾಹ್ನ ಊಟ ಮಾಡಿ ಒಳ್ಳೆ ಊಟ ಮಾಡಿಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಟ್ಟೆ ನಾನು. ಮಧ್ಯಾಹ್ನ ಅವ್ರು ಡಬ್ಬಿಂಗ್ ಶುರು ಮಾಡಿದ್ರು, ನಾನು ಮಲ್ಕೊಂಡ್ಬಿಟ್ಟೆ. ಆವಾಗ ರಾಜ್ಕುಮಾರ್ ಅಣ್ಣ ಅವರು ಮತ್ತು ನಮ್ಮ ಶನಿ ಮಹಾದೇವಪ್ಪ ಅವರು ಇಲ್ಲಿ ಬಂದುಬಿಟ್ಟು ಮೇಲೆ ಅದು ಡಬ್ಬಿಂಗ್ ಒಂದು ಲೂಪಿನ ಮಾತಾಡಬೇಕಂತ ಬಂದಿದ್ರಂತೆ. ರಾಜ್ಕುಮಾರ್ ಅಣ್ಣ ಅವ್ರು ಬಂದುಬಿಟ್ಟು ನೋಡಿಬಿಟ್ಟು, ಯಾರು ಇದು ಹಿಂಗೆ ಮಲಗೋರು, ಚರಣ ಹಿಂಗೆ ಮಲಗೋರು ಅಂತ ಹೇಳ್ಬಿಟ್ಟು ನನ್ನೇ ನೋಡಿದ್ರಂತೆ. ನೋಡಿ, ಬೆಡ್ ಇಲ್ಲ, ಬೆಡ್ಶೀಟ್ ಇಲ್ಲ, ಏನೂ ಇಲ್ಲ, ಫ್ಯಾನ್ ಇಲ್ಲ, ಎಂಥದಿಲ್ಲ, ಸುಖ ನಿದ್ರೆಲಿದ್ದಾರೆ. ಈ ಥರ ನಿದ್ರೆ ಬರಬೇಕಾ ತುಂಬ ಕಷ್ಟ, ನೋಡಿ ಎಷ್ಟೊಂದು ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಅಣ್ಣವರು ಒಂದು 5-10 ನಿಮಿಷ ನೋಡಿಬಿಟ್ಟು ಅನುಭವಿಸ್ಬಿಟ್ಟು ಹೋದ್ರಂತೆ. ಆಮೇಲೆ ಮತ್ತೆ ಡಬ್ಬಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತೆ ಹೊರಟೋದ್ರಂತೆ. ನಾನು ಇನ್ನೂ ಮಲ್ಗ್ತಾ ಇದ್ದೀನಿ. 4 ಗಂಟೆ ನನಗೆ ಬಂದು ಎಬ್ಸಿದ್ರು ಸಾಯಂಕಾಲ, ಡಬ್ಬಿಂಗ್ ರೆಡಿಯಪ್ಪ ಅಂತ ಹೇಳ್ಬಿಟ್ಟು. ಸರ್ ಎದ್ದ ತಕ್ಷಣ ಶನಿ ಮಹಾದೇವಪ್ಪ ಅವರು ಬಂದುಬಿಟ್ಟು, ಏನು ಚರಣರಾಜ್ ಅವರೇ, ಎಷ್ಟೊಂದು ಸುಖವಾಗಿ ನಿದ್ರೆ ಮಾಡ್ತಾಯಿದ್ರಿ, ರಾಜ್ಕುಮಾರ್ ಅವರು ಬಂದುಬಿಟ್ಟು ನೋಡ್ಬಿಟ್ಟು ನಿಮ್ಮನ್ನು ತುಂಬ ಹೊಗಳ್ತಾ ಇದ್ರು. ಅದೇ ನನಗೊಂಥರ ಕ್ಷೇಮ ಆಗ್ಬಿಡ್ತು, ಏನಾಯ್ತು ಅಂತ ಹೇಳ್ಬಿಟ್ಟು. ಸೊ ಎಲ್ಲಿಂದ ನೋಡ್ಬಿಟ್ಟು ಎಲ್ಲಿದ್ದಾರೆ ಅಂದರೆ ಹೋದ್ರು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಸುಮ್ಮನೆ ಹೋಗ್ಬಿಟ್ಟೆ.
ಸೊ ಆ ಥರ ಈ ಒಂದು ಜಾಗನ ಸೆಂಟಿಮೆಂಟಲ್ ಚಾಮುಂಡೇಶ್ವರಲ್ಲಿ ಯಾವಾಗಲೂ ನಾನು ಇಲ್ಲಿ ಬಂದರೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಇಲ್ಲ ಬಿದ್ಕೊಂಡು ಮಲ್ಕೊಂಡು ಆ ಥರ ಒಂಥರ ಗಲಾಟೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಈ ಸೆಂಟಿಮೆಂಟಲ್ಲ ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಇಷ್ಟಿದ್ದರೂ ಕನ್ನಡದ ಪ್ರೇಕ್ಷಕರು ಇವರನ್ನು ಮುಗಿಲ ಮಲ್ಲಿಗೆ ಎಂದೇ ಪರಿಗಣಿಸಿದ್ದುಂಟು. ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ ಎನ್ನುವುದು ಅವರ ಭರವಸೆಯ ಮಾತು. ಅದಕ್ಕೆ ಪುರಾವೆ ಸದ್ಯಕ್ಕೆ ಅವರ ಕೈಯಲ್ಲಿರುವ ಸಿನಿಮಾಗಳು. ಆ ಪ್ರಾಜೆಕ್ಟ್ಗಳ ವಿವರಗಳನ್ನು ಅವರೇ ನೀಡುತ್ತಾರೆ. ಈಗ ನಮ್ಮ ಸ್ವಯಂ ಕೃಷಿ ಪಿಕ್ಚರ್ಗೆ ಬಾಬು ಅವರು ನನಗೆ ಕತೆ ಹೇಳಿ, ಇಲ್ಲ ಸರ್ ನೀವು ಕ್ಯಾರೆಕ್ಟರ್ ನೀವು ಮಾಡಲೇಬೇಕು ಅಂತ ಹೇಳಿ ಚೆನ್ನೈಗೆ ಬಂದು ಒಂದೇ ಹಿಂಸೆ. ಸೊ ಒಪ್ಕೊಂಡೆ. ಒಳ್ಳೆ ಕ್ಯಾರೆಕ್ಟರ್, ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈ ಪಿಕ್ಚರ್ ಮುಗಿಸಿ ಇನ್ನು ಹೋಗ್ಬೇಕಷ್ಟರಲ್ಲಿ ನಮ್ಮ ಮಧು ಬಂಗಾರಪ್ಪ ಅವರು ಇನ್ಮೇಲೆ ಕನ್ನಡ ಪಿಕ್ಚರ್ ಮತ್ತೆ ಮಾಡ್ತೀನಿ. ಎಲ್ಲ ಭಾಷೆಯಲ್ಲೂ ಮಾಡ್ತಾಯಿದ್ದೀನಿ. ಎಲ್ಲ ಭಾಷೆ ಮಾಡೋದ್ರಿಂದ ಇಲ್ಲಿ ಸ್ವಲ್ಪ ಗ್ಯಾಪ್ ಬಂದರೂ ಬರುತ್ತೆ. ಬಟ್ ಆದರೂ ಕನ್ನಡ ಅಂತ ಬಂದಾಗ ಇಲ್ಲಿ ಬಂದರೆ ನಮಗೊಂಥರ ತವರಿನ ತೊಟ್ಲು ಬಂದಾಗೆ, ತವರಿನ ತೊಟ್ಲು ಆ ಥರ ಸಿನಿಮಾ ಬಂತಲ್ಲ, ಆ ಥರ ತವರು ಮನೆಗೆ ಬಂದಾಗ ನನಗೆ. ದೈಹಿಕವಾಗಿ ಕನ್ನಡದಿಂದ ದೂರವಾದರೂ ಚರಣ್ ರಾಜ್ ಕಣ್ತುಂಬಿ ಕನ್ನಡವನ್ನು ನೆನೆಯುತ್ತಾರೆ. ಬೇರೆ ಭಾಷೆಗಳಲ್ಲಿ ನಿರ್ದೇಶಕರಾಗಿ ಗುರುತಿಸಿಕೊಂಡಿರುವ ಚರಣ್ ರಾಜ್ ಕನ್ನಡಕ್ಕೂ ನಿರ್ದೇಶಕರಾಗಿ ಸಿಗುವ ದಿನಗಳು ದೂರವಿಲ್ಲ. ಪುನೀತ್ ರಾಜ್ಕುಮಾರ್ ಅವರಿಗಾಗಿ ಸಿನಿಮಾ ಮಾಡುವುದು ಅವರ ಕನಸುಗಳಲ್ಲಿ ಒಂದು. ಅದು ಆದಷ್ಟು ಬೇಗ ಆಗಲಿ ಎಂಬ ಹಾರೈಕೆಯನ್ನು ಕನ್ನಡಿಗ ಮನಸ್ಸಲ್ಲೇ ಮಾಡುತ್ತಿದ್ದಾಗ ಚರಣ್ ರಾಜ್ ನಮ್ಮನ್ನು ಬೀಳ್ಕೊಟ್ಟು ಹೊರಟು ನಿಂತರು. ರಾಗಕ್ಕೆ ಸ್ವರವಾಗಿ, ಸ್ವರಕ್ಕೆ ಪದವಾಗಿ, ಪದಗಳಿಗೆ ನಾ ಸ್ಫೂರ್ತಿಯಾಗಿ, ಇರುವೆ ಜೊತೆಯಾಗಿ. ಇದು ಚರಣ್ ರಾಜ್ ಸಿನಿಮಾ ಒಂದರಲ್ಲಿ ಹಾಡಿದ ಹಾಡು. ಕೇವಲ ತೆರೆಯ ಮೇಲೆ ಮಾತ್ರವಲ್ಲ, ಅವರು ಕನ್ನಡ ಚಿತ್ರರಂಗದ ಜೊತೆಗೂ ಕೂಡ ಇರಲು ಇಷ್ಟಪಡ್ತಾರೆ. ಆದರೆ ಅವರ ಪ್ರತಿಭೆಗೆ ತಕ್ಕಂಥ ಪಾತ್ರಗಳು ಸಿಗಬೇಕಾಗಿದೆ. ಕನ್ನಡ ಚಿತ್ರರಂಗ ಹಾಗೆ ಅವರನ್ನು ಪ್ರೀತಿಯಿಂದ ಕರೆಯುತ್ತೆ, ಪಾತ್ರಗಳನ್ನು ಕೊಡುವ ಮೂಲಕ ಗೌರವಿಸುತ್ತೆ ಅಂತ ನೀವು ಹಾರೈಸೋಣ. ಇದು ಈ ಹೊತ್ತಿನ ಔಟ್ ಆಫ್ ಫೋಕಸ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7. ರಾಗಕ್ಕೆ ಸ್ವರವಾಗಿ, ಸ್ವರಕ್ಕೆ ಪದವಾಗಿ, ಪದಗಳಿಗೆ ನಾ ಸ್ಫೂರ್ತಿಯಾಗಿ, ಇರುವೆ ಜೊತೆಯಾಗಿ, ನಿನ್ನ ಕಣ್ಣಾಗಿ. ರಾಗಕ್ಕೆ ಸ್ವರವಾಗಿ, ಸ್ವರಕ್ಕೆ ಪದವಾಗಿ, ಪದಗಳಿಗೆ ನಾ ಸ್ಫೂರ್ತಿಯಾಗಿ, ಇರುವೆ ಜೊತೆಯಾಗಿ, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬೇಕಾದರೆ ಈ ವಿಳಾಸಕ್ಕೆ ಬರೆದು ಕಳಿಸಿ. ಔಟ್ ಆಫ್ ಫೋಕಸ್ ವಿಭಾಗ, ಸುವರ್ಣ ನ್ಯೂಸ್ 24/7, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 56001. ನಮ್ಮ ಇಮೇಲ್ ವಿಳಾಸ outofocus@suvarnanews.in.